ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮದರ್ ಕಿಡ್ಸ್ ಚಾನಲ್. ಇವತ್ತು ನಾನು ನಿಮಗೆ ಜಿ ಅನ್ನು ಯಾವಾಗ ಜಾ ಸೌಂಡ್ ತೆಗಿತೀರಾ ಮತ್ತು ಜಿ ಅನ್ನು ಯಾವಾಗ ನೀವು ಗಾ ಸೌಂಡ್ ತೆಗಿತೀರಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಇಲ್ಲಿ ಟೂ ಸೌಂಡ್ ಬರುತ್ತೆ, ಒಂದು ಹಾರ್ಡ್ ಸೌಂಡ್, ಒಂದು ಸಾಫ್ಟ್ ಸೌಂಡ್. ಆಲ್ರೆಡಿ ನಮಗೆ ಹಾರ್ಡ್ ಸೌಂಡನ್ನು ಸ್ಕೂಲಲ್ಲಿ ಕಲಿಸಿಕೊಟ್ಟಿರ್ತಾರೆ. ಫೋನಿಕ್ ಸೌಂಡ್ ಕಲಿಸುವಾಗ ನಮಗೆ ಹೇಳಿರ್ತಾರೆ ಜಿಯ ಸೌಂಡ್ ಗಾ ಬರುತ್ತೆ ಅಂತ. ಆದರೆ ಜಿಯ ಸೌಂಡ್ ಜಾ ಬರುತ್ತೆ ಅಂತ ನಮಗೆ ಅಲ್ಲಿ ಹೇಳಿ ಕೊಟ್ಟಿರುವುದಿಲ್ಲ. ಸೊ ದ್ಯಾಟ್ ಜಿಯಲ್ಲಿ ಎರಡು ಸೌಂಡ್ ಇರುತ್ತೆ, ಒಂದು ಗ ಮತ್ತು ಜಾ. ಸೊ ಯಾಕೆ ನಾವು ಜಿಯನ್ನು ಗ ಮತ್ತು ಜಾ ಅಂತ ಓದ್ತೇವೆ ಅಂತ ರೂಲ್ಸ್ನ ಪ್ರಕಾರ ನೋಡುವ. ಫಸ್ಟಿಗೆ ಜಿಯನ್ನು ಗ ಅಂತ ಯಾವಾಗ ನಾವು ಸೌಂಡ್ ತೆಗಿತೇವೆ? ಗ್ರೇಪ್ಸ್ ಗ, ಜಿ ಫಾರ್ ಗ್ರೇಪ್ಸ್ ಗ. ಗ್ಲೌಸ್ ಗ್ಲೌಸ್ ಗ, ಇಲ್ಲಿ ಏನು ಸೌಂಡ್ ತೆಗಿತಾ ಇದ್ದೇವೆ ನಾವು? ಗ ಸೌಂಡ್ ತೆಗಿತಾ ಇದ್ದೇವೆ. ಗ್ರಾಸ್ ಗ್ರ, ಏನು ಸೌಂಡ್ ತೆಗಿತಾ ಇದ್ದೇವೆ ನಾವು? ಗ ಸೌಂಡ್ ತೆಗಿತೇವೆ. ಗನ್ ಗ ಸೌಂಡ್ ತೆಗಿತಾ ಇದ್ದೇವೆ. ಜಿ ಫಾರ್ ಗ್ರೇಪ್ಸ್, ಜಿ ಫಾರ್ ಗ್ಲೌಸ್, ಜಿ ಫಾರ್ ಗ್ರಾಸ್, ಜಿ ಫಾರ್ ಗನ್. ನೀವು ಪಿಕ್ಚರ್ ಬುಕ್ಕಲ್ಲಿ ನೋಡಿರ್ಬೋದು, ಜಿಯ ಸೌಂಡ್ ಏನಿರ್ತದೆ? ಗ ಸೌಂಡ್ ಇರುತ್ತದೆ. ಇದರ ಸಾಫ್ಟ್ ಸೌಂಡ್ ಕೂಡ ಇದೆ. ಆ ಸೌಂಡ್ ಯಾವುದು? ಜ. ಜಿಯನ್ನು ನಾವು ಜ ಅಂತ ಸೌಂಡ್ ಮಾಡ್ತೇವೆ ಯಾವಾಗ? ರೂಲ್ಸ್ ನೋಡೋಣ. ಜಿಯ ಜೊತೆಗೆ ಇ ಐ ವೈ ಬಂದರೆ, ಜಿಯ ಜೊತೆಗೆ ಇ ಐ ವೈ ಲೆಟರ್ಸ್ ಇದ್ದರೆ ನಾವು ಅದನ್ನು ಏನು ಸೌಂಡ್ ಮಾಡಬೇಕು? ಜ ಅಂತ ಮಾಡಬೇಕು. ಜಿಯ ಜೊತೆಗೆ ಇ ಐ ವೈ ಇದ್ದರೆ ನಾವು ಅದನ್ನು ಏನು ಸೌಂಡ್ ತೆಗಿಬೇಕು? ಜಾ ಸೌಂಡ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಜಿಯ ಜೊತೆಗೆ ಇ ಸೌಂಡ್ ನೋಡೋಣ ಮೊದಲು. ಇ ಐ ವೈ, ಜಿಯ ಜೊತೆಗೆ ಇ, ಜಿಯ ಜೊತೆಗೆ ಐ, ಜಿಯ ಜೊತೆಗೆ ವೈ. ಜಿಯ ಜೊತೆಗೆ ಜಿ ಇ ಬಂದರೆ ನಾವು ಜೆಂಟಲ್ ಮ್ಯಾನ್, ಜೆ ಏನು ಪ್ರೊನೌನ್ಸ್ ಮಾಡ್ತಾ ಇದ್ದೇವೆ ಇಲ್ಲಿ? ಜಾ ತೆಗಿತಾ ಇದ್ದೇವೆ. ಜಮ್ ಏನು ಪ್ರೊನೌನ್ಸ್ ಮಾಡ್ತಾ ಇದ್ದೇವೆ ಇಲ್ಲಿ? ಜಾ ಪ್ರೊನೌನ್ಸ್ ಮಾಡ್ತೇವೆ. ಜೆಂಡರ್ ಏನು ಸೌಂಡ್ ಬರ್ತಾ ಇದೆ? ಗಾ ತೆಗಿತಾ ಇದೆ. ಗೆಂಡರ್ ಅಂತ ಓದ್ತೇವಾ? ಇಲ್ಲ, ಜಾ ತೆಗಿತಾ ಇದ್ದೇವೆ. ಜೆಂಡರ್. ಪೇಗ್ ಅಂತ ಓದ್ತಾ ಇಲ್ಲ ನಾವು, ಪೇಜ್, ಜಾ ಸೌಂಡ್ ಬರ್ತಾ ಇದೆ. ಅದೇ ರೀತಿ ಲಾರ್ಜ್, ಜಿ ಇ, ಲಾರ್ಜ್, ಜಾ ಸೌಂಡ್ ಬರ್ತದೆ. ಯಾಕೆ? ಇಲ್ಲಿ ಜಿಯ ಜೊತೆಗೆ ಇ ಇದೆ, ಜಿಯ ಜೊತೆಗೆ ಇ ಇದೆ, ಜಿಯ ಜೊತೆಗೆ ಇ ಇದೆ, ಜಿಯ ಜೊತೆಗೆ ಇ ಇದೆ, ಜಿಯ ಜೊತೆಗೆ ಇ ಇದೆ. ಸೊ ನಾವು ಏನು ಸೌಂಡ್ ತೆಗಿತೇವೆ? ಜಾ ಸೌಂಡ್. ಅದೇ ರೀತಿ ಜಿಯ ಜೊತೆಗೆ ಐ ಬಂದಾಗ ಜಿರಾಫ್, ಏನು ಸೌಂಡ್ ಬರ್ತಾ ಇದೆ? ಜಾ ಸೌಂಡ್ ಬರ್ತಾ ಇದೆ. ಜಿಯ ಜೊತೆಗೆ ಐ ಇದೆ, ಮ್ಯಾಜಿಕ್, ಜಿಕ್, ಜ ಸೌಂಡ್ ಬರ್ತಾ ಇದೆ. ಜಿಂಜರ್, ಜಿಯ ಜೊತೆಗೆ ಐ ಇದೆ, ಏನು ಸೌಂಡ್ ಬರ್ತಾ ಇದೆ? ಜ ಸೌಂಡ್ ಬರ್ತಾ ಇದೆ. ಸೊ ಜಿಯ ಜೊತೆ ಐ ಇದೆ, ಜಾ ಸೌಂಡ್. ಜಿಯ ಜೊತೆ ಐ ಇದೆ, ಜಾ ಸೌಂಡ್. ಜಿಯ ಜೊತೆ ಐ ಇದೆ, ಜಾ ಸೌಂಡ್. ಜಿರಾಫ್, ಮ್ಯಾಜಿಕ್, ಜಿಂಜರ್. ಅದೇ ರೀತಿ ಜಿಯ ಜೊತೆ ವೈ ಬಂದಾಗ ಕೂಡ ನಾವು ಏನು ಸೌಂಡ್ ತೆಗಿಬೇಕು? ಜಾ ಸೌಂಡ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಈಜಿಪ್ಟ್, ಜಿಯ ಜೊತೆ ವೈ ಇದೆ, ಈಜಿಪ್ಟ್, ಜ ಸೌಂಡ್ ತೆಗ್ತಾ ಇದೆ. ಜಿಮ್, ಜಿಯ ಜೊತೆ ವೈ ಇದೆ, ಏನು ಲೇಟೆಸ್ಟ್ ಇದು, ಜಿಯ ಜೊತೆ ವೈ ಇದೆ, ಜಿಮ್, ಜ ಸೌಂಡ್ ತೆಗಿತಾ ಇದ್ದೇವೆ. ಎನರ್ಜಿ, ಜಿಯ ಜೊತೆ ವೈ ಇದೆ, ನಾವು ಏನು ಸೌಂಡ್ ತೆಗಿತಾ ಇದ್ದೇವೆ? ಜಾ ಸೌಂಡ್ ತೆಗಿತಾ ಇದ್ದೇವೆ. ಇಲ್ಲಿ ನಾವು ಗ ಸೌಂಡ್ ತೆಗಿತಾ ಇಲ್ಲ, ನಾವಿಲ್ಲಿ ಸಾಫ್ಟ್ ಸೌಂಡ್ ತೆಗಿತಾ ಇದ್ದೇವೆ. ಇ ಐ ವೈ ಬಂದಾಗ ನಾವು ಜ ಸೌಂಡ್ ತೆಗಿಬೇಕು, ಅದು ಜಿನ ಸಾಫ್ಟ್ ಸೌಂಡ್. ಅದೇ ರೀತಿ ಹಾರ್ಡ್ ಸೌಂಡ್ ನೋಡೋಣ. ಹಾರ್ಡ್ ಸೌಂಡನ್ನು ನಾವು ಗ ಅಂತ ಯಾವಾಗ ಓದ್ತೇವೆ? ಜಿಯ ಜೊತೆಗೆ ಇ ಐ ವೈ ಬಿಟ್ಟು ಬಾಕಿ ಉಳಿದಂತಹ ಲೆಟರ್ ಇದ್ದರೆ, ಜಿಯ ಜೊತೆಗೆ ಇ ಐ ವೈ ಬಿಟ್ಟು ಬಾಕಿ ಏನೆಲ್ಲ ಲೆಟರ್ಸ್ ಬರುತ್ತೆ ಆಗ ನಾವು ಏನಂತ ಸೌಂಡ್ ತೆಗಿಬೇಕು? ಗ ಸೌಂಡ್ ತೆಗಿಬೇಕು. ಗೇಟ್, ಗ. ಗನ್, ಗ. ಮಿಂಗಲ್, ಗ. ಎಲ್ಲಿದೆ? ಜಿಯ ಜೊತೆ ಎಲ್ಲಿದೆ, ಜಿಯ ಜೊತೆ ಯು ಇದೆ, ಜಿಯ ಜೊತೆ ಎ ಇದೆ, ಇ ಇಲ್ಲ, ಐ ಇಲ್ಲ, ವೈ ಇಲ್ಲ. ಜಿಯ ಜೊತೆ ಆರ್ ಇದೆ, ಗ್ರಾಸ್. ಜಿಯ ಜೊತೆ ಎ ಇದೆ, ಗ್ಯಾಂಗ್. ಜಿಯ ಜೊತೆ ಎ ಇದೆ, ಗ್ಯಾದರ್. ಕ್ಲಿಯರ್? ಜಿಯ ಜೊತೆಗೆ ಇ ಐ ವೈ ಇದ್ದರೆ ಏನು ಸೌಂಡ್ ತೆಗಿಬೇಕು ನಾವು? ಜ. ಇದನ್ನು ಬಿಟ್ಟು ಇ ಐ ವೈ ಬಿಟ್ಟು ಬೇರೆ ಎಲ್ಲ ಲೆಟರ್ಸ್ ಇದ್ದರೂ ನಾವು ಅದಕ್ಕೆ ಗ ಸೌಂಡ್ ತೆಗಿಬೇಕು. ಇದನ್ನು ಮಕ್ಕಳಿಗೆ ಕ್ಲಿಯರ್ ಮಾಡಿ. ಆನಂತರ ಮಕ್ಕಳು ನಿಮಗೆ ಇನ್ನೂ ಡೌಟ್ ಕೇಳಿರ್ಬೋದು. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ ಇದರಲ್ಲಿ. ಏನು ಇಂಗ್ಲೀಷ್ನಲ್ಲಿ ತುಂಬಾ ಅಪವಾದಗಳಿವೆ. ಆ ಅಪವಾದಗಳೊಟ್ಟಿಗೆ ನಾವು ಹೋದಾಗ ಈ ರೂಲ್ಸ್ಗೆ ಕಂಪೇರ್ ಮಾಡಿದರೆ ಏನಾಗುತ್ತೆ?
ನಮಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ಇದನ್ನು ಮಕ್ಕಳಿಗೆ ಕ್ಲಾಸಲ್ಲಿ ಕಲಿಸುವುದಿಲ್ಲ, ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ ಅವರು ಕಲಿಸುವುದಿಲ್ಲ. ಇದನ್ನು ಮಕ್ಕಳೇ ಮುಂದೆ ಓದ್ತಾ 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 ಹೋಗ್ತಾ ಅವರೇ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ನೀವು ಎಕ್ಸಾಂಪಲ್ ಕೇಳ್ಬೋದು, ಇಲ್ಲಿ ಜಿಯ ಜೊತೆ ಐ ಇದೆ, ನಾನು ಹೇಳಿದ್ದೆ ಜಿಯ ಜೊತೆಗೆ ಇ ಐ ವೈ ಇದ್ದರೆ ಏನು ಓದಬೇಕು, ಜಾ ರೀಡ್ ಮಾಡಬೇಕಂತ ಹೇಳಿದ್ದೆ ನಾನು. ಬಟ್ ಇಲ್ಲಿ ಜಿಯ ಜೊತೆ ವೈ ಇದೆ, ಗಿವ್ ಗ ಅಂತ ಸೌಂಡ್ ಬರ್ತಾ ಇದೆ. ಜಿಯ ಜೊತೆ ಇ ಇದೆ, ಗೆಟ್ ಅಂತ ಓದ್ತಾ ಇದ್ದೇವೆ. ಜಿಯ ಜೊತೆ ಐ ಇದೆ, ಗರ್ಲ್ ಅಂತ ಓದ್ತಾ ಇದ್ದೇವೆ. ಜಿಯ ಜೊತೆ ಐ ಇದೆ, ಗಿಫ್ಟ್ ಅಂತ ಓದ್ತಾ ಇದ್ದೇವೆ. ಫಾರ್ ಗಿವ್ ಇಲ್ಲಿ ಕೂಡ ನಾವು ಗ ಸೌಂಡ್ ಬರ್ತಾ ಇದೆ. ಇದು ಯಾಕೆ ಅಂತ ಹೇಳಿದರೆ ಇದಕ್ಕೆ ನಾವು ರೀಸನ್ ಕೊಡುವುದಕ್ಕಾಗಲ್ಲ. ಯಾಕೆಂದರೆ ಇಂಗ್ಲೀಷ್ ಎಂಬುದು ತುಂಬಾ ಹಳೆಯ ಲ್ಯಾಂಗ್ವೇಜ್, ಅದರಲ್ಲಿ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಆ್ಯಡ್ ಆಗಿದೆ. ಸೊ ದ್ಯಾಟ್ ಅಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಅದಕ್ಕೆ ಹೇಳುವುದು ಅಪವಾದವಿದೆ. ಇಂಥ ಸುಮಾರು ವರ್ಡ್ ನಿಮಗೆ ಸಿಕ್ಕಾಗ ನೀವು ಅದನ್ನು ಏನು ಮಾಡಿ, ಕಲೆಕ್ಟ್ ಮಾಡಿ ಒಂದು ಬುಕ್ಕಲ್ಲಿ ಬರೆದಿಡಿ. ಆಗ ನಿಮಗೆ ಅದೇನಾಗುತ್ತೆ, ತನ್ನಷ್ಟೇ ನಮಗೆ ನಾವೇ ಗೊತ್ತಾಗಬೇಕು ಹೊರತು ಬೇರೆಯವರಿಂದ ನಾವು ತಿಳಿಯುವುದಲ್ಲ. ಇಂಥ ವರ್ಡ್ ಸಿಕ್ಕಾಗ ನಾವು ಅಲ್ಲಿ ಏನು ಮಾಡಬೇಕು, ಕಂಪ್ಯಾರಿಸನ್ ಮಾಡಬೇಕು. ಯಾವಾಗ ನಾವು ಇಲ್ಲಿ ನೋಡಿ ಗಿವ್ ಇದು ಎಕ್ಸೆಪ್ಷನ್ಸ್ ಎಲ್ಲ, ಗಿವ್, ಗೆಟ್, ಗರ್ಲ್, ಗಿಫ್ಟ್, ಫಾರ್ ಗಿವ್ ರೀಸನ್ ಇಲ್ಲ. ಇದಕ್ಕೆ ತುಂಬ ಹಳೆಯ ಲ್ಯಾಂಗ್ವೇಜ್ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸೊ ದ್ಯಾಟ್ ಅದಕ್ಕೆ ಯಾವುದೇ ಒಂದು ರೀಸನ್ಸ್ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.